ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಭೂಮಿಕ್ ನೆನೆದು ತಂದೆ ಲಕ್ಷ್ಮಣ ಕಣ್ಣೀರು ಹಾಕಿದ್ದಾರೆ. ಮಗ ಒಂದೇ ಒಂದು ದಿನ ದೇವರ ಪೂಜೆ ಮಾಡಲಿಲ್ಲ. ದೇವರ ಪೂಜೆ ಬದಲು ತಂದೆ ತಾಯಿಗೆ 3 ಸುತ್ತು ಹಾಕ್ತಾ ಇದ್ದ. ನಮ್ಮನ್ನ ನಿಲ್ಲಿಸಿ ಕೈ ನಮಸ್ಕಾರ ಮಾಡಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಶವದ ಮೇಲೂ ಪೂಜೆ ಮಾಡಿಸಲಿಲ್ಲ ನಾವು. ಹಾರ ತುರಾಯಿಗಳನ್ನ ಶರೀರಕ್ಕೆ ಹಾಕಿಸೋಕೆ ಬಿಡಲಿಲ್ಲ ನಾವು. ಅವನು ಹೇಗಿದ್ದ ಹಾಗೆ ಅವನನ್ನು ಕಳಿಸಿಕೊಟ್ಟಿದ್ದೇವೆ. ಮಗನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಟಿ.ಡಿ. ಲಕ್ಷ್ಮಣ್ ಅವರು. ಬೇಲೂರು ತಾಲೂಕಿನ ಕುಪ್ಪಗೋಡಿನಲ್ಲಿ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ದಾರೆ. ಆ ಸಮಾಧಿ ಮುಂದೆ ಗೋಳಾಡ್ತಾ ಇದ್ದಾರೆ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ ಹಾಗೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ನೋಡ್ತಾ ಇದ್ದೀವಿ ಭೂಮಿಕ್ ತಂದೆಯ ಆ ಕಣ್ಣೀರ ಕಥೆಗಳನ್ನು. ನಿಜಕ್ಕೂ ಎಂಥವರ ಮನಸ್ಸಾದರೂ ಕೂಡ ಇಲ್ಲಿ ಕರಗುತ್ತೆ. ಏನೆಲ್ಲ ಆಸೆ ಕನಸುಗಳನ್ನು ಕಟ್ಕೊಂಡಿದ್ರು ಮಗನ ಭವಿಷ್ಯವನ್ನು ರೂಪಿಸಬೇಕು ಅಂಥೇಳಿ. ಮಗನನ್ನು ಕಳೆದುಕೊಂಡಂತಹ ಆ ಕುಟುಂಬ ಯಾವ ರೀತಿ ವ್ಯಥೆಯನ್ನು ಪಡ್ತಾ ಇದೆ, ಯಾವ ರೀತಿ ದುಃಖ ಪಡ್ತಾ ಇದೆ ಅನ್ನೋದು. ಸಂತೋಷ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ್ ಅವರ ತಂದೆ ಟಿ.ಡಿ. ಲಕ್ಷ್ಮಣರವರ ನೋವನ್ನ ಹೇಳಲಿಕ್ಕೆ ತೀರ್ದು ಸಾಕಷ್ಟು ಅವರು ಮಾತನಾಡಬೇಕಾದ್ರೆ, ಜೊತೆಗೆ ಆತನ ಶವ ಸಂಸ್ಕಾರ ಮಾಡಿದಂತಹ ಜಾಗವನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಬಂದಂತಹ ಜನರ ಜೊತೆ ಸಾಂತ್ವನ ಹೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತನ ನೋವನ್ನು ನೋಡ್ತಾ ಇದ್ರೆ ಯಾರಿಗೂ ಕೂಡ ಸಾಕಷ್ಟು ಕರುಳು ಒಂದ್ ರೀತಿ ಕಿತ್ತು ಬರುವಂತಹ ಸನ್ನಿವೇಶ ಈಗಾಗಲೇ ಎದುರಾಗಿರ್ತಕ್ಕಂಥದ್ದು. ಅವರು 3 ದಿನಗಳಿಂದಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ, ನಾನು ಸಾಕಷ್ಟು ಆಸ್ತಿಯನ್ನು ಮಾಡಿದ್ದೆ, 100 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಕೂಡ ನಾನು ಮಾಡಿದ್ದೆ. ಆದ್ರೆ ಯಾರಿಗೋಸ್ಕರ ಮಾಡ್ಲಿ, ಯಾರಿಗೋಸ್ಕರ ಈ ಆಸ್ತಿ ಅನುಭವಿಸ್ಲಿ? ಆತ ಒಂದು ದಿನ ಕೂಡ ದೇವರನ್ನ ಪೂಜೆ ಮಾಡಿರ್ಲಿಲ್ಲ. ಅವನಿಗೆ ದೇವರು ತಂದೆ ತಾಯಿಗಳೇ ದೇವರಾಗಿದ್ರು. ಅವನು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ತಂದೆ ತಾಯಿನ 3 ಸುತ್ತು ಪ್ರದರ್ಶನ ಹಾಕಿದ ನಂತರ ಅವನು ಕಾಲೇಜ್ಗಾಗ್ಲಿ, ಜೊತೆಗೆ ಸ್ನೇಹಿತರ ಜೊತೆಗಾಗ್ಲಿ, ಮತ್ತೊಂದು ಮನೆ ಬಿಟ್ಟು ಇನ್ನೊಂದು ಕಡೆ ಹೋಗೋದಿಕ್ಕಾಗ್ಲಿ ಈ ರೀತಿ ಪ್ರದರ್ಶನ ಮಾಡಿ ನಂತರದಲ್ಲಿ ಹೋಗ್ತಾ ಇದ್ದ. ಇಂತಹ ಮಗನನ್ನ ನಾವು ಕಳೆದುಕೊಂಡಿದ್ದೀವಿ. ಈ ರೀತಿಯ ಘಟನೆಗಳು, ಈ ರೀತಿಯಾದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಇಲ್ಲಿ ಪೊಲೀಸ್ ಅವ್ರದ್ದು ಯಾವುದೇ ಕೂಡ ತಪ್ಪಿಲ್ಲ. ಪೊಲೀಸವರು ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನಾವು ಕೂಡ ನೋಡ್ತಾ ಇದ್ದೋ, ಯಾರ್ಯಾರು ಗಾಯಾಳುಗಳಾಗಿದ್ರು, ಆಂಬುಲೆನ್ಸ್ ವ್ಯವಸ್ಥೆ ಸರಿಯಾಗಿ ಇಲ್ಲದಿರುವ ಕಾರಣ ಪೊಲೀಸರು ನೇರವಾಗಿ ಅಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ತಲುಪಿಸುವಂತ ಕೆಲಸ ಮಾಡಿದ್ರು. ಅಟ್ಲೀಸ್ಟ್ ಒಂದೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರು, ಸಾಕಷ್ಟು ಜೀವಗಳು ಉಳಿತಾ ಇದ್ರು. ಅಂದ್ರೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಅಲ್ಲಿ ರೆಡಿ ಇರಲಿಲ್ಲ. ಜೊತೆಗೆ ಪೊಲೀಸರನ್ನ ದೂರ ಯಾವುದೇ ಪ್ರಯೋಜನವಿಲ್ಲ. ಇಲ್ಲಿ ಸರ್ಕಾರದವರೇ ವಿಫಲರಾಗಿದ್ದಾರೆ ಅನ್ನುವ ಆಕ್ರೋಶದ ನುಡಿಗಳನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಅವರ ಕಣ್ಣೀರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಅಂತೂ ಕೂಡ ಆಗ್ತಾ ಇಲ್ಲ. ಇದ್ದ ಒಬ್ಬ ಮಗನನ್ನು ಕೂಡ ಈಗಾಗಲೇ ಕಳೆದುಕೊಂಡಿದ್ದಾರೆ. ತಾಯಿ ಮತ್ತೆ ತಂದೆಯ ಗೋಳಾಟ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಸಂತೋಷ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.